ಎಲ್ಲ ಕಡೆ ಬೆಣ್ಣೆ ಸ್ಪ್ರೆಡ್ ಮಾಡು. ಬೆಣ್ಣೆ ದೋಸೆ ತಿನ್ನೋದು ಹಂಗೆ ಆಯಿತಾ. ಬೆಣ್ಣೆ ಮಸಾಲೆನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತಿಂಡಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಮನೇಲಿ ತಿಂದಿಲ್ಲ. ಯಾಕೆ ಅಂದರೆ ನಿನ್ನೆ ಕಬಾಬ್ ಮಾಡಿರೋ ಎಣ್ಣೆನಲ್ಲೇ ಇವತ್ತು ತಿಂಡಿ ರೆಡಿ ಆಗಿಬಿಟ್ಟಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ದಿರ ನನ್ನ ಮಗಳು ಮಾಡಿರೋ ಒಂದು ಸಣ್ಣ ತಪ್ಪು. ಏನು ಮಾಡಿದ್ದಾಳೆ ಅಂದರೆ ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡ್ಕೊಂಡೋಳೆ. ಆಮೇಲೆ ಕೇಳಿದಾಳೆ ಇದು ಕಬಾಬ್ ಎಣ್ಣೆನ ಅಂತ. ನಾನು ಹ್ಞೂ ಅಂತ ಆದಮೇಲೆ ಮತ್ತೆ ಬೆಳ್ಳುಳ್ಳಿ ವಾಶ್ ಮಾಡಿದಾಳಂತೆ. ಆದರೂ ಅದ್ರ ಅಂಶ ಹೋಗಿರಲ್ಲ. ಸೊ ಹಾಗಾಗಿ ನಾನು ಇವತ್ತು ಮನೆಯಲ್ಲಿ ತಿಂಡಿ ತಿಂತಾ ಇಲ್ಲ, ಹೊರಗಡೆ ತಿಂತಾ ಇದ್ದೀನಿ. ಅಲ್ಲೇ ತಿಂಡಿ ತಿಂದು ಮತ್ತೆ ಮೆಡಿಕಲ್ ಹೋಗ್ತೀನಿ. ಬನ್ನಿ ಹೋಗೋಣ. ನಾವು ಹೋಗ್ತಾ ಇರೋದು ಶಿವಾಜಿ ಮೇನ್ ರೋಡು, ಆಶೀರ್ವಾದ ಅಲ್ಲಿಗೆ ಹೋಗ್ತಾ. ಬನ್ನಿ ಹೋಗಿ. ಏನೋ ಚೇಂಜ್ ಆಗ್ಬಿಟ್ಟೈತೆ ಬಿತ್ತು. ಓ NR ವೆಜ್ ಕೋರ್ಟ್ ಅಂತ ಆಗ್ಬಿಟ್ಟೈತೆ. ಮೊದಲು ಇದು ಆಶೀರ್ವಾದ ಅಂತ ಇತ್ತು, ಈಗ NR ವೆಜ್ ಕೋರ್ಟ್ ಅಂತ ಆಗಿದೆ. ಹಿಂಗಿರ್ಲಿಲ್ಲ ಪ್ರೀತು ಮೊದಲು. ಮೇಲೆ ಹತ್ತುತ್ತಾ ಇದ್ದೀವಿ, ಫಸ್ಟ್ ಫ್ಲೋರ್. ಕೆಳಗಡೆ ಜಾಗ ಇಲ್ಲ ಅಂತ ಅದಕ್ಕೋಸ್ಕರ ಮೇಲ್ಗಡೆ. ಯಾರೂ ಇಲ್ಲ ಪ್ರೀತು, ನಾವೇ ಇರೋದು. ಮೊದಲು ಆಶೀರ್ವಾದ ಇತ್ತು ಲಾಸ್ಟ್ ಟೈಮ್ ಬಂದಾಗ. ನಾವು ಬಂದು ಹೆಚ್ಚು ಕಮ್ಮಿ ಏನೋ ಒಂದೊಂದು ವರ್ಷ ಆಯ್ತೇನೋ, ಒಂದು ವರ್ಷ ಆಯ್ತು. ಚೈನೀಸ್ ಏನಾದ್ರು ತಗೊಳ್ಳೋದು ಬೇಗ ಹೇಳು ಪ್ರೀತು. ಚೈನೀಸ್ ಏನಾದ್ರು ತಗೊಳ್ಳೋದಂತೆ. ಗೋಬಿ ತಿಂತೀಯಾ? ಹ್ಞೂ, ಒಂದು ಗೋಬಿ ಹೇಳ್ಕೊ ಸರ್. ಒಂದು ಗೋಬಿ ಹಂಗೆ ಬೆಳಗ್ಗೆ ಗೋಬಿ ತಿಂತ. ಅವನೊಂದು ಮಸಾಲೆ ದೋಸೆ ಹೇಳಿದ್ದಾನೆ, ಒಂದು ಗೋಬಿ ಹೇಳಿದ್ದಾನೆ. ಗೋಬಿನ ನಾನು ಶೇರ್ ಮಾಡಿದ್ದೀನಿ. ಇಲ್ಲ ಕೊಡೋದು ಕೊಡ್ಬೇಡ, ನಾನು ತೊಗೋತೀನಿ. ನಾನು ಒಂದು ಸಿಂಗಲ್ ಇಡ್ಲಿ ವಡೆ ಸಪ್ರೇಟು. ಫುಲ್ಲು ಡಿಪ್ಪಲ್ಲಿ ಹೇಳಲ್ಲ, ಡಿಪ್ಪಲ್ಲಿ ಚೆನ್ನಾಗಿರಲ್ಲ ಅಂತ. ಡಿಪ್ಪಲ್ಲೂ ಚೆನ್ನಾಗಿರುತ್ತೆ, ಬಟ್ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಣ್ಣೆ ಮಸಾಲೆ ದೋಸೆ ಇದು. ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಕಿದಾರ ನೋಡು. ನಿಮಿಷ ಫೋಟೋ ತೊಗೊಂಡ್ಬಿಡ್ತೀನಿ. ಬೆಣ್ಣೆ ಸ್ಪ್ರೆಡ್ ಮಾಡ್ಕೊ ಫಸ್ಟು. ಎಲ್ಲ ಕಡೆ ಬೆಣ್ಣೆ ಸ್ಪ್ರೆಡ್ ಮಾಡು. ಬೆಣ್ಣೆ ದೋಸೆ ತಿನ್ನೋದು ಹಂಗೆ ಆಯಿತಾ. ಬೆಣ್ಣೆ ಮಸಾಲೆನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊ. ಇನ್ನ ಮಾಡು. ಚೀಸ್ ಆಗ್ಬಿಟ್ಟಿದೆ ಬೆಣ್ಣೆ. ಚೀಸ್ ಏನಲ್ಲ, ಚೀಸ್ ಆಗೈತೆ. ಹ್ಞೂ ಆಯಿತು, ಮಾಡು. ಸೆಂಟ್ರ್ ಮಧ್ಯದಲ್ಲಿ ತಗೋ. ಪಲ್ಯ ಇರುತ್ತೆ ಮಧ್ಯ ಮುರಿ. ಬಿಸಿಯಮ್ಮ ನಿಧಾನಕ್ಕೆ ಮಾಡು ಚಿನ್ನಮ್ಮ. ಅದ್ರ ಸಪೋರ್ಟ್ ತಗೊಂಡು ಮುರ್ಕೋ. ಬಿಸಿ ಅಂತ ನಾ ಬೆಣ್ಣೆ ತಿನ್ನಲ್ಲ ಪ್ರೀತು, ನೀನು ತಿನ್ನು. ಫೆಸ್ಟಿವಲ್ ತಿಂದು. ಆಯಿತು, ತಿನ್ನು. ಈಗ ಪಲ್ಯ ಜೊತೆ ತಿನ್ನು. ಅದಕ್ಕಿನ್ನ ಹಿಂಗೈತೆ. ಎಲ್ಲನೂ ಚೆನ್ನಾಗೈತೆ ಅಂತೀಯಲ್ವ? ಕಮೆಂಟ್ ಹೇಳು ನೋಡು. ಸೆಂಟ್ರ ಮುರ್ಕೊ ಅಂದರೆ ಸಕ್ಕತ್ತಾಗೈತಾ. ಜೋರಾಗಿ ಮಾತಾಡು. ಫುಡ್ ತಾನೇ ತಿಂತಾ ಇದೀಯಾ, ಎನರ್ಜಿ ಇರ್ಬೇಕು ತಾನೆ. ಮತ್ತೆ ಮಾತಾಡು. ಚೆನ್ನಾಯ್ತಾ? ಈಗ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಅಷ್ಟು ಬಿಸಿ ಮುಟ್ಟಕ್ಕಾಗಲ್ಲ ಬಿದ್ದು. ಅವು ಕೊಡೋ ತನಕನೇ ತಣ್ಣಗಾಗಿರುತ್ತೆ. ಪಲ್ಯ ಜೊತೆ ಚಟ್ನಿ ಹೆಂಗೈತೆ? ಚೆನ್ನಾಯ್ತಾ? ಗುಡ್ಡ. ನಾವು ಇಡ್ಲಿ ತಿಂತಾಯಿದ್ವಿ. ಇಡ್ಲಿ ಸ್ವಲ್ಪ ಚಿಕ್ಕದಾಗಿ ಐತೆ, ಇದ್ರಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ವಡೆ ದಪ್ಪ ಐತೆ, ಇಡ್ಲಿಗಿನ ವಡೆನೇ ದಪ್ಪ ಐತೆ. ನೋಡುವ ಹೆಂಗೈತೆ ಅಂತ. ಫಸ್ಟು ಇವಾಗ ಸಾಂಬಾರಲ್ಲಿ ಡಿಪ್ ಮಾಡ್ತೀನಿ. ಸಾಂಬಾರು ಚೆನ್ನಾಗಿದೆ. ಸಾಂಬಾರು ಖಾರ ಸ್ವೀಟ್ ಸ್ವಲ್ಪ ಅನಿಸುತ್ತೆ, ಅದು ತುಂಬ ಚೆನ್ನಾಗಿದೆ. ಸೇಮ್ ಉಡುಪಿ ಹೋಟ್ಲು ಸಾಂಬಾರು ಥರ ಇದೆ. ಈಗ ಚಟ್ನಿ ಹುಳಿ ಬಂದೈತೆ. ಹುಳಿ ಬಂದಿದೆ ನೋಡು. ಚಟ್ನಿ ಹುಳಿ ಐತೆ. ಹುಳಿ ಬಂದೈತೆ ಬಿದ್ದು. ಹುಳಿ ಇದೆ. ಹುಳಿ ಇದೆ ಬಿದ್ದು. ನಿಂಗೆ ಗೊತ್ತಾಗ್ತಾ ಇಲ್ಲ. ನಿಂಗೆ ಗೊತ್ತಾಗಿಲ್ಲ.
ಸಾಂಬಾರು ಚೆನ್ನಾಗಿದೆ, ಚಟ್ನಿ ಹುಳಿ ಒಂದೈತೆ, ಬೇರೆ ಕೊಡ್ತಾರೆ ಬಿಡು. ಚೆನ್ನಾಗಿದೆ ಸಾಂಬಾರು, ಚೆನ್ನಾಗಿದೆ. ವಡೆ ಕ್ರಿಸ್ಪಿ ಐತೆ, ಇದು ವಡೆ ತೊಳ. ಚಟ್ನಿ ಬರೋ ತನಕ ಸಾಂಬಾರಲ್ಲಿ ತಿನ್ನೋದು. ನೀಟಾಗಿ ಡಿಪ್ ಮಾಡಿ ಚೆನ್ನಾಗಿದೆ. ಚೆನ್ನಾಯ್ತಾ? ವಡೆ ಬೇಕಾ ಸಪ್ರೇಟಾಗಿ? ಹಾಂ ಬೇಡ. ಹೋಟೆಲಲ್ಲಿ ಇಡ್ಲಿ ವಡೆ ಸಾಂಬಾರೇ ಚಂದ, ಮೈಲ್ಡಾಗಿ. ಪ್ರೀತು ಫೇವ್ರೇಟ್. ಪ್ರೀತು ಅದು ಖಾಲಿ ಮಾಡ್ತಾ ಇದ್ದಂಗೆ ಇದನ್ನ ಎತ್ಕೋತಾನೆ ಅಲ್ಲೇನ ಪ್ರೀತ? ಗಟ್ಟಿ ಚಟ್ನಿ ತಂದ್ಕೊಂಡಿದ್ದಾರೆ. ಈಗ ಚಟ್ನಿ ಹಾಳಾಗಿತ್ತು, ಹೋಯ್ತಾ? ಗಟ್ಟಿ ಚಟ್ನಿ ಚೆನ್ನಾಗಿತ್ತು. ಸಾರಲ್ಲಂತೂ ಇನ್ನೂ ಚೆನ್ನಾಗಿತ್ತು. ಸಾಂಬಾರು ಒಳ್ಳೆ ಟೇಸ್ಟ್. ಗೋಬಿ ಜೊತೆಗೆ ಆನಿಯನ್ ಇರಬೇಕು. ಆನಿಯನ್ ಹೇಳಿದ್ದೀನಿ, ಅಲ್ಲಿ ತನಕ ಟೇಸ್ಟ್ ಮಾಡೋದು. ಟೇಸ್ಟೆಲ್ಲ ನಾವು ಫಸ್ಟ್ ಬಂದಿದ್ದಲ್ಲ ಅದೇ ಥರ ಟೇಸ್ಟೆಲ್ಲ ಚೆನ್ನಾಗಿದೆ, ವ್ಯತ್ಯಾಸ ಏನಿಲ್ಲ. ಹೋಟೆಲ್ ಹೆಸರು ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಎತ್ಕೋ ಈಗ, ಖಾಲಿ ಆಯ್ತಲ್ಲ. ಥ್ಯಾಂಕ್ ಯು ಸರ್. ಟೊಮೊಟೊ ಕೆಚಪ್ ಬೇಕಲ್ವ ನಿಮಗೆ? ಹಾಕು. ಪ್ರೀತಿ ಇದೊಂದು ವಡೆ ಎತ್ಕೊಂಡ್ಬಿಡು ಪ್ರೀತು, ನಂಗೆ ಜಾಸ್ತಿ ಏನು ಸರ್. ಪ್ರೀತು ಪ್ಲೀಸ್, ಲಾಸ್ಟ್ ಇದೊಂದು ಜಾಸ್ತಿ ಅನಿಸ್ತೀವಿ. ಇವಾಗ ನಾವು ತಿಂತೀವಿ ಪ್ರೀತಿ. ಜೊತೆಗೆ ತಿಂಡಿ ತಿಂದು ಹೊರಟಾರೆ. ಗಾಡಿ ಕೀನೇ ಎತ್ಕೊಡಲ್ಲ ಅತ್ತಿ. ನೋಡಿ ಗಾಡಿ ಕೀನೇ ಟೇಬಲಲ್ಲೇ ಬಿಟ್ಟ. ನಾನು ಹೇಳಿದೆ ಪ್ರೀತಿ ನಿಮಗೆ, ಇದು ಶಿವಾಜಿ ಮೇನ್ ರೋಡು, ಫುಲ್ಲು ಡೆಡ್ ಎಂಡಿಗೆ ಬರಬೇಕು. ಇಲ್ಲಿ ಬಂದು ತಿಂಬೋಗ್ತಾರೆ. ಮೊದಲು ಆಶೀರ್ವಾದ ಅಂತ ಇತ್ತು, ಈಗ NR ವೆಜ್ ಕೋರ್ಟ್ ಅಂತಿದೆ. ಚೆನ್ನಾಗಿದೆ ಫುಡ್ಡೆಲ್ಲ. ನಾರ್ಮಲ್ಲು ಮೊದಲಂಗೆ ಟೇಸ್ಟ್ಮೆಂಟಲ್ಲಿ ಮಾಡ್ತಾಯಿದ್ರೆ ಈಗಲೂ ಅದೇ ಟೇಸ್ಟ್ ಇದೆ. TVS ಶೋರೂಮು ಓಪನ್ ಆಗ್ತಾ ಇದೆ ಇಲ್ಲಿ. ಇವತ್ತು ಸೋಮವಾರ, ನಿನ್ನೆ ಫಿಶ್ಶು, ಚಿಕನ್ನು. ನೋಡಿ ನೋಡಿ ನೋಡಿ, ವಾರ ನನಗೆ ಹೇಳ್ಕೊಡ್ತಾನೆ. ನಡಿ ಈಗ 12 ಗಂಟೆಗೆ ನಾನು ತಿಂದಿಲ್ಲ ಬಿಟ್ಟು, ವಾರಗಳ ದಿನ ನಾನು ತಿನ್ನಕ್ಕೆ ಹೋಗಿಲ್ಲ ಬಿಟ್ಟು. ಅವತ್ತು ಫ್ರೀ ನಂದೆ ಅಷ್ಟೇ, ಅದೇನೋ ತಿನ್ನಕ್ಕೆ ಇಷ್ಟಪಡ್ತಿದ್ದಲ್ಲ ಅಂತ. ಯಾಕೆ ಈ ಕಡೆ ಹೋಗ್ತಾ ಇದೆಯಾ? ಇವಾಗ ತಿಂಡಿ ತಿಂದು ಮೆಡಿಕಲ್ಗೆ ಹೊರಟಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.